ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಕನ್ನಡ ಸ್ಟಡಿ ಜನರಲ್. ಎಲ್ಲರೂ ಹೇಗಿದ್ದೀರಾ? ಕಮೆಂಟಲ್ಲಿ ಹೇಳಿ. ಇವತ್ತು ನಾವು ಕೆಮಿಸ್ಟ್ರಿ ಸೆಕೆಂಡ್ ಪಿ ಯು ಅಲ್ಲಿರುವಂಥ ಡಿ ಬ್ಲಾಕ್ ಎಲಿಮೆಂಟ್ಸಲ್ಲಿ ಎನ್ ಸಿ ಆರ್ ಟಿ ಶಾರ್ಟ್ ನೋಟ್ಸ್ ಅಥವಾ ಟಾಪರ್ ಶಾರ್ಟ್ ನೋಟ್ಸ್ ಅಂತಲೂ ಹೇಳ್ಬೋದು. ಇದನ್ನು ನೀವು ಓದ್ಕೊಂಡ್ರೆ ಸಾಕು, ಆರಾಮಾಗೆ ನೀಟ್ ಎಕ್ಸಾಮ್ನಾಗಿರ್ಬೋದು, ಬೋರ್ಡ್ ಎಕ್ಸಾಮ್ಗಾಗಿರ್ಬೋದು ಯೂಸ್ಫುಲ್ ಆಗಿರುತ್ತೆ. ಇದ್ರ ಪಿ ಡಿ ಎಫ್ ಏನಾದ್ರು ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅಟ್ಯಾಚ್ ಮಾಡಿರ್ತೀನಿ, ನೀವು ನೋಡ್ಬೋದು ಬೇಕಾದ್ರೆ. ಹಾಗೆಯೇ ಈಗ ಏನೇನಿದೆ ಇಲ್ಲಿ ಯಾವ್ಯಾವ ಪಾಯಿಂಟ್ಸ್ ಕವರ್ ಆಗಿದೆ ಅಂತ ನೀವೇ ನೋಡ್ಬೋದು. ನಿಮಗೆ ಈ ಥರ ಇಷ್ಟ ಆಗುತ್ತೆ. ಇದೇ ಥರ ಬೇರೆ ಬೇರೆ ಪಿ ಡಿ ಎಫ್ ಯಾವ್ದಾದ್ರು ಬೇಕಾದರೆ, ಕೆಮಿಸ್ಟ್ರಿ, ಬಯಾಲಜಿ ಹಾಗೆ ಫಿಸಿಕ್ಸ್ ಯಾವ್ದಾದ್ರು ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಓಕೆ, ಬನ್ನಿ ಈಗ ನೋಡೋಣ. ಟ್ರಾನ್ಸಿಷನ್ ಎಲಿಮೆಂಟ್ಸ್ ಬಗ್ಗೆ ಆಗಿರ್ಬೋದು, ಹಾಗೆ ಜನರಲ್ ಪ್ರಾಪರ್ಟೀಸ್ ಆಫ್ ದ ಡಿ ಬ್ಲಾಕ್ ಎಲಿಮೆಂಟ್ಸ್ದು ಆಟೋಮಿಕ್ ರೇಡಿಯೇ ಆಗಿರ್ಬೋದು, 3D ಸೀರೀಸ್, 4D ಸೀರೀಸ್ ನೋಡ್ಬೋದು. ವಿತ್ ಸಿಮಿಲರ್ ಸೈಜ್ ಯಾವ್ದಿರುತ್ತೆ, ಆಟೋಮಿಕ್ ರೇಡಿಯಸ್ಸು, ಐರನ್, ಕೊಬಾಲ್ಟ್, ನಿಕ್ಕಲು, ಜಿರ್ಕೋನಿಯಂ, ಹಾಫ್ನಿಯಂ, ನಿಯೋಬಿಯಂ, ಟ್ಯಾಂಟಾಲಮ್, ಮಾಲಿಬಿಡಿನಮ್, ಟಂಗ್ಸ್ಟನ್. ಇದು ತುಂಬ ಇಂಪಾರ್ಟೆಂಟ್. ಇದನ್ನು ತುಂಬ ಕ್ವಶನ್ಸ್ ಕೇಳಿಸ್ತಾರೆ ನೀಟಲ್ಲಿ. ಹಾಗೆ ಮೆಟಾಲಿಕ್ ನೇಚರು, ಡಿ ಬ್ಲಾಕ್ ಎಲಿಮೆಂಟ್ಸ್ದು ಅದು ಪ್ರಾಪರ್ಟೀಸ್ ಏನೇನಿರುತ್ತೆ, ಅದು ಹಾರ್ಡ್ ಮೆಟಲು, ಮತ್ತು ಇಲ್ಲಿ ಪಾಯಿಂಟ್ಸ್ ಇದೆಯಲ್ಲ ನೀವು ನೋಡ್ಬೋದು. ಡಕ್ಟಿಲಿಟಿ, ಲಸ್ಚರಸ್, ಹೈ ಟೆನ್ಸೈಲ್ ಸ್ಟ್ರೆಂತು, ಎನ್ ಸಿ ಆರ್ ಟಿಲಿರುವಂಥ ಎಲ್ಲ ಪಾಯಿಂಟ್ಸು ಕೂಡ ಇಲ್ಲಿ ನಾನು ಪಾಯಿಂಟ್ ವೈಸಲ್ಲಿ, ಎನ್ ಸಿ ಆರ್ ಟಿಲಿ ಏನಂದರೆ ಎಲ್ಲನೂ ಒಂದು ಪ್ಯಾರಾಗ್ರಾಫಲ್ಲಿ ಕೊಟ್ಬಿಟ್ಟಿರ್ತಾರೆ. ಆದರೆ ಇದೇ ವಿಡಿಯೋದಲ್ಲಿ ನೀವು ಪಾಯಿಂಟ್ ವೈಸಲ್ಲಿ ನೋಡ್ಬೋದು, ಈಸಿಯಾಗಿ ಓದ್ಕೋಬೋದು. ಮತ್ತು ಇದಂತೂ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಜಿಂಕ್, ಕ್ಯಾಡ್ಮಿಯಮ್, ಮೆರ್ಕ್ಯುರಿ, ಮ್ಯಾಂಗನೀಸ್ will have one or more than type of crystal structure at a ordinary condition. ಸೊ ಇದು ಯಾವ್ಯಾವ ಒಂದು ಎಲಿಮೆಂಟ್ಸ್ಗೆ ಈ ಪ್ರಾಪರ್ಟಿ ಮ್ಯಾಚ್ ಆಗತ್ತೆ ಅಂತ ಕೇಳ್ತಾರೆ. ಈ ಕ್ವಶನ್ ಕೇಳ್ತಾರೆ, ಯಾವ್ಯಾವ ಎಲಿಮೆಂಟ್ಸ್ ಅಂತ ಕೇಳ್ತಾರೆ. ಬೋರ್ಡ್ ಎಕ್ಸಾಮಲ್ಲಿ ಆಗಿರ್ಬೋದು, ನೀಟ್ ಎಕ್ಸಾಮಲ್ಲಿ ಆಗಿರ್ಬೋದು, MCQಸು. ಮತ್ತು ಅಯೋನೈಸೇಷನ್ ಎಂಥಾಲ್ಪಿ, ಇದು ಇಂಪಾರ್ಟೆಂಟ್. ಎಕ್ಸ್ಚೇಂಜ್ ಎನರ್ಜಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟೆಬಿಲಿಟಿ. ಅಯೋನೈಸೇಷನ್ ಎನರ್ಜಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸೈಜು. ಈ ಪಾಯಿಂಟ್ಸ್ನ ನೀವು ನೋಡ್ಕೋಬೇಕು. ಹಾಗೆಯೇ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಏನಾದ್ರು ಟ್ರೆಂಡ್ಸ್ ಬಗ್ಗೆ ಬೇಕಾದರೆ, ಎಲ್ಲೆಲ್ಲಿ ಎಕ್ಸೆಪ್ಷನ್ಸ್ ಕೇಸ್ ಇದೆ, ಅದನ್ನು ಯಾವ ಥರ ಜ್ಞಾಪಕ ಇಟ್ಕೋಬೇಕು ಅಂತ ಟ್ರಿಕ್ಸ್ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದನ್ನು ತೋರಿಸ್ತೀನಿ. ಡೆನ್ಸಿಟಿ ಇಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್ ಆಗಿರ್ಬೋದು. ಮೆಲ್ಟಿಂಗ್ ಪಾಯಿಂಟ್ ಬಗ್ಗೆ ನೋಡಿ. ಮೆಲ್ಟಿಂಗ್ ಪಾಯಿಂಟು ಯಾವುದಕ್ಕೆ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಮೆಲ್ಟಿಂಗ್ ಪಾಯಿಂಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಬಾಂಡ್ ಎನರ್ಜಿ ಬಿಟ್ವೀನ್ ದ ಆಟಮ್ಸ್, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕ್ರಿಸ್ಟಲ್ ಸ್ಟ್ರಕ್ಚರ್. ಇದು ಇಂಪಾರ್ಟೆಂಟು. ಸೊ ಈ ಒಂದು ಡಯಾಗ್ರಾಮ್, ಈ ಒಂದು ಗ್ರಾಫ್ ಏನಿದೆಯಲ್ಲ, ಇದು ಎನ್ ಸಿ ಆರ್ ಟಿಲಿದೆ. 3D ಸೀರೀಸ್, 4D ಸೀರೀಸ್ ಹಾಗೂ 5D ಸೀರೀಸಲ್ಲಿ ಯಾವ ಒಂದು ಎಲಿಮೆಂಟು ಲೀಸ್ಟ್ ಹಾಗೆ ಮೋಸ್ಟ್ ಮೆಲ್ಟಿಂಗ್ ಪಾಯಿಂಟ್ ಅಂತ ಇಲ್ಲಿ ತೋರಿಸೆ. ಇಲ್ಲಿ ನೋಡ್ಬೋದು, ಸ್ಕ್ಯಾಂಡಿಯಂ, ಟೈಟಾನಿಯಂ, ವೆನಾಡಿಯಂ, ಕ್ರೋಮಿಯಂ. ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಇಂಕ್ರೀಸ್ ಆಗುತ್ತೆ, ನಂಬರ್ ಆಫ್ ಕೋವಲೆಂಟ್ ಬಾಂಡ್ ಕೂಡ ಇಂಕ್ರೀಸ್ ಆಗುತ್ತೆ. ಕೋವಲೆಂಟ್ ಬಾಂಡ್ ಇಂಕ್ರೀಸ್ ಆದರೆ ಮೆಲ್ಟಿಂಗ್ ಪಾಯಿಂಟ್ ಕೂಡ ಇಂಕ್ರೀಸ್ ಆಗುತ್ತೆ. ಇಲ್ಲಿ ಆಕ್ಸಿಡೇಷನ್ ಸ್ಟೇಟ್, ಇದು ಟಾಪಿಕ್ ಇದೆಯಲ್ಲ, ಆಕ್ಸಿಡೇಷನ್ ಸ್ಟೇಟ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಒಂದು ಪಾಯಿಂಟ್ ನೀವು ನೋಡ್ಬೋದು. ಡಿ ಬ್ಲಾಕ್ ಎಲಿಮೆಂಟ್ಸ್ ಶೋ ವೇರಿಯಬಲ್ ಆಕ್ಸಿಡೇಷನ್ ಡ್ಯೂ ಟು ದ ಲೆಸ್ ಎನರ್ಜಿ ಗ್ಯಾಪ್ ಬಿಟ್ವೀನ್ N-1D ಆ್ಯಂಡ್ NS ಸಬ್ಶೆಲ್. ಮತ್ತು ಜಿಂಕ್, ಕ್ಯಾಡ್ಮಿಯಂ, ಮೆರ್ಕ್ಯುರಿ, ನೋ ಅನ್ಪೇರ್ಡ್ ಎಲೆಕ್ಟ್ರಾನ್ ಪ್ರೆಸೆಂಟ್, ವೀಕ್ ಮೆಟಾಲಿಕ್ ಬಾಂಡಿಂಗ್, ಲೋ ಆಟಮೈಸೇಷನ್ ಎಂಥಾಲ್ಪಿ, ಸಾಫ್ಟ್ ಮೆಟಲ್ ಆಗಿರುತ್ತೆ. ವೊಲಟೈಲ್, ಮೋರ್ ಮೆಟಲ್, ಲೋ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಆಗಿರುತ್ತೆ. ಹೈಯೆಸ್ಟ್ ಮೆಲ್ಟಿಂಗ್ ಯಾವುದಿರುತ್ತೆ ಇಡೀ ಡಿ ಬ್ಲಾಕ್ ಎಲಿಮೆಂಟಲ್ಲಿ, ಅದು ಟಂಗ್ಸ್ಟನು. ಲೋಯೆಸ್ಟ್ ಮೆಲ್ಟಿಂಗ್ ಯಾವುದಿರುತ್ತೆ ಅಂದರೆ ಅದು ಮೆರ್ಕ್ಯುರಿ. ಇದು ಇಂಪಾರ್ಟೆಂಟು. ಈಕ್ವಿವ್ಯಾಲೆಂಟ್ ಮಾಸ್ ಈಸ್ ಈಕ್ವಲ್ ಟು ಮೋಲಾರ್ ಮಾಸ್ ಬೈ N ಫ್ಯಾಕ್ಟರಿ. ಫಾರ್ಮುಲಾ ತುಂಬಾ ಇಂಪಾರ್ಟೆಂಟ್ ಇರುತ್ತೆ, ನೋಡ್ಕೊಳ್ಳಿ. ಮತ್ತು ಈ ಪಾಯಿಂಟು, ದ ಸ್ಟೆಬಿಲಿಟಿ ಆಫ್ ದ highest oxidation of the heavier transition element increases from top to bottom. The group number also increases. As the group number increases, heavier elements ಅಲ್ಲಿ top to bottom ಕೂಡ oxidation state ಕೂಡ increase ಆಗುತ್ತೆ ಅಂತ ಅರ್ಥ.
ಈ ಒಂದು ಸ್ಟ್ರಕ್ಚರ್ ಏನಿದೆಯಲ್ಲ ಅದು ಎನ್ ಸಿ ಆರ್ ಟಿಲಿದೆ. ಇದು ತುಂಬ ಇಂಪಾರ್ಟೆಂಟ್ ಆಗಿದೆ. ಹಾಗೆ ಕೂಡ ಇದು ಹ್ಯಾಲೈಟ್ಸ್ ಆಫ್ ಟ್ರಾನ್ಸಿಷನ್ ಎಲಿಮೆಂಟ್ಸಲ್ಲಿ ಇಲ್ಲಿ ಮ್ಯಾಂಗನೀಸ್ಗೆ MnF4 ಕೇಳ್ತಾರೆ. ಯಾವ ಎಲಿಮೆಂಟ್ಸಲ್ಲಿ ಮ್ಯಾಂಗನೀಸ್ದು ಆಕ್ಸಿಡೇಷನ್ ಸ್ಟೇಟ್ ಏನಾಗಿರುತ್ತೆ ಅಂದರೆ MnF4ದು ಆಕ್ಸಿಡೇಷನ್ ಸ್ಟೇಟನ್ನು +4. ಕ್ರೋಮಿಯಮ್ದು ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಇಂದ ಹ್ಯಾಲೈಟಲ್ಲಿ ಕೇಳಿದ್ರೆ +6. ಸೊ ಈ ಥರ ಕೇಳ್ತಾರೆ. ಅದು ಹ್ಯಾಲೈಟ್ಸಲ್ಲಿ +4, ನಾರ್ಮಲ್ ಇದ್ದರೆ +7 ತೋರಿಸುತ್ತೆ. ಈ ಪಾಯಿಂಟು ಇಂಪಾರ್ಟೆಂಟ್ ಆಗಿದೆ. ಹೈಯೆಸ್ಟ್ ಆಕ್ಸೈಡ್ ಆಫ್ ಮ್ಯಾಂಗನೀಸ್ ಆಕ್ಸೈಡಲ್ಲಿ ಅಂದರೆ Mn+7, ಹ್ಯಾಲೈಡಲ್ಲಿ ಅಂದರೆ +4. ಇದು ಇಂಪಾರ್ಟೆಂಟು. ಫಾರ್ಮೇಷನ್ ಆಫ್ ಕಾಂಪ್ಲೆಕ್ಸಸ್ದು ನೋಡ್ಕೊಳ್ಳಿ. ಡಿ ಬ್ಲಾಕ್ ಎಲಿಮೆಂಟ್ಸು ಆ್ಯಕ್ಟ್ ಎಸ್ ಎ ಕ್ಯಾಟಲಿಸ್ಟ್. ಮೋಸ್ಟ್ ಟ್ರಾನ್ಸಿಷನ್ ಎಲಿಮೆಂಟ್ ಆ್ಯಕ್ಟ್ ಎಸ್ ಎ ಕ್ಯಾಟಲಿಸ್ಟ್. ಯಾವುದಕ್ಕೋಸ್ಕರ? ಟ್ರಾನ್ಸಿಷನ್ ಎಲಿಮೆಂಟ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ ಇನ್ ಅ ಪೌಡರ್ ಫಾರ್ಮ್ ಕ್ಯಾಟಲಿಕ್ ಆಕ್ಟಿವಿಟಿ ಈಸ್ extent because of large surface area, rate of reaction is faster. Condition required ಏನೇನು? to show the variable oxidation state to form the complexes. ಸೊ ಇಲ್ಲಿ ಪ್ರೋಸೆಸ್ ನೋಡ್ಬೋದು ನೀವು. ಹ್ಯಾಬಸ್ ಪ್ರೋಸೆಸ್, ಓಸ್ವಾಲ್ಡ್ ಕಾಂಟ್ಯಾಕ್ಟ್, ಜಿಗ್ಲರ್ ನಾಟ ಕ್ಯಾಟಲಿಸ್ಟ್ ಏನು ಮಾಡುತ್ತೆ ಅಂದರೆ ಪಾಲಿಮರೈಸೇಷನ್ ಆಫ್ ದ ಈಥೀನ್. ವಿಲ್ಕಿನ್ಸನ್ ಕ್ಯಾಟಲಿಸ್ಟು ಇದು ಫಾರ್ಮುಲಾ ನೋಡ್ಕೋಬೇಕು. ಹೈಡ್ರೋಜಿನೇಷನ್ ಆಫ್ ದ ಆಲ್ಕೀನು. ಹೈಡ್ರೋಜಿನೇಷನ್ ಆಫ್ ದ ಆಯಿಲ್ ಯಾವ್ದು ಮಾಡುತ್ತೆ? ನಿಕ್ಕಲ್ ಮಾಡುತ್ತೆ. ಮತ್ತು ಇದು ನೀವು ಈ ವರ್ಷದಲ್ಲಿ ನೀಟ್ ಎಕ್ಸಾಮಲ್ಲಿ ಇದನ್ನು ಕೊಟ್ಟಿದ್ರು. ವಾಟ್ ಈಸ್ ದ ಫಾರ್ಮುಲಾ ಆಫ್ ದ ವಾಟರ್ ಗ್ಯಾಸ್ ಅಥವಾ ಸಿನ್ ಗ್ಯಾಸ್ ಅಂತಲೂ ಕೇಳ್ಬೋದು, ಅಥವಾ ಸಿಂಥೇಸ್ ಗ್ಯಾಸ್ ಅಂತಲೂ ಕೇಳ್ಬೋದು, ಅಥವಾ ಮೆಥನಾಲ್ನ ಪ್ರಿಪೇರ್ ಮಾಡೋಕ್ಕೆ ನಾವು ಯಾವ ಒಂದು ಕಾಂಪೋನೆಂಟ್ನ ಯೂಸ್ ಮಾಡ್ತೀವಿ ಅಂತಲೂ ಕೇಳ್ಬೋದು, ಮತ್ತು ಇನ್ ದ ಪ್ರೆಸೆನ್ಸ್ ಆಫ್ ವಾಟ್ ಅಂತಲೂ ಕೇಳ್ಬೋದು. ಅದಕ್ಕೆ ಆಂಫೋಟರಿಕ್ ಆಗಿರಬೇಕು. ಆಂಫೋಟರಿಕ್ ಯಾವುದು? ZnO + Cr2O3. ಇದು ಇಂಪಾರ್ಟೆಂಟು. ಓಕೆನಾ? ಹಾಗೆಯೇ ವಾಟ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಇಂಟರ್ಸ್ಟಿಷಿಯಲ್ ಕಾಂಪೊನೆಂಟ್ ಅಂತ ಕೇಳ್ತಾರೆ. ಇಂಟರ್ಸ್ಟಿಷಿಯಲ್ ಕಾಂಪೊನೆಂಟು ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಡು ನಾಟ್ ಫಾಲೋ ದ ಲಾ ಆಫ್ ಡೆಫಿನೈಟ್ ಫಿಕ್ಸ್ಡ್ ಕಾನ್ಸ್ಟೆಂಟ್ ಪ್ರಪೋರ್ಷನ್, ದಿಸ್ ಆರ್ ಹಾರ್ಡರ್ ದೆನ್ ದ ಪ್ಯೂರ್ ಮೆಟಲ್, ಹೈ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್, ಕೆಮಿಕಲಿ ಇನ್ನರ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಇದು ನೈದರ್ ಕೋವೆಲೆಂಟ್ ನಾರ್ ಅಯೋನಿಕ್ ಆಗಿರುತ್ತೆ. ಕಂಡಕ್ಟಿವಿಟಿ ರಿಟೇನ್, ಮ್ಯಾಲಿಯಬಿಲಿಟಿ ಆ್ಯಂಡ್ ಡಕ್ಟಿಲಿಟಿ ಇಸ್ ಲೆಸ್ ದೆನ್ ದ ಪ್ಯೂರ್ ಮೆಟಲ್. ಫಾರ್ಮೇಷನ್ ಆಫ್ ಅಲಾಯ್ಸ್ ಬಗ್ಗೆ ನೋಡ್ಕೋಬೋದು. ಇದು ಬ್ರಾಸ್ ಯಾವುದರಿಂದ ಮಾಡ್ತಾರೆ? ಬೆಲ್ ಮೆಟಲು, ಗನ್ ಮೆಟಲು, ಜರ್ಮನ್ ಸಿಲ್ವರು, ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲು SOP, SRP. ಹೈ SRP ಇದ್ದರೆ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂತೀವಿ. ಲೋ SRP ಇದ್ದರೆ ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ ಅಂತ ಅಂತೀವಿ. ಮತ್ತು ಇದು ಲೋನು. ಇದನ್ನು ನಾವು ಇಲ್ಲಿ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಏನಿದೆಯಲ್ಲ, ಗ್ಯಾಲ್ವಾನಿಕ್ ಸೆಲ್ಲು, ಎಲೆಕ್ಟ್ರೋಲೈಟಿಕ್ ಸೆಲ್ಲು, ಅಲ್ಲಿ ನಾವು ಟ್ರಿಕ್ ಆಗಿ ಯೂಸ್ ಮಾಡ್ತೀವಿ. ಲೋನ್ ಅಂತ. ಎಲ್ ಅಂದರೆ ಲೆಫ್ಟು, O ಅಂದರೆ ಆಕ್ಸಿಡೇಷನು, ಆ್ಯನೋಡ್ A, N ಅಂದರೆ ನೆಗೆಟಿವ್ ಅಂತ. ಲೆಫ್ಟ್ ಸೈಡು ಆಕ್ಸಿಡೇಷನ್ ಟೇಕ್ಸ್ ಪ್ಲೇಸ್ ಆಗುತ್ತೆ. ಆ್ಯನೋಡ್ ನೆಗೆಟಿವ್ ಸೈನಲ್ಲಿ ನಾವು ಅದನ್ನು ರೆಪ್ರೆಸೆಂಟ್ ಮಾಡ್ತೀವಿ. ಇದು ಎಕ್ಸೆಪ್ಷನಲ್ ಕಂಡೀಷನ್ ಆಗಿರುತ್ತೆ. ಇದು ಇಂಪಾರ್ಟೆಂಟು. ಮ್ಯಾಂಗನೀಸ್ ಇನ್ +3 to +2 ಅಂದರೆ D4 ಇಂದ D5ಗೆ ಚೇಂಜ್ ಆಗಬೇಕಾದ್ರೆ ಆ್ಯಕ್ಟ್ ಆಸ್ ಎ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಆ್ಯಕ್ಟ್ ಆಗುತ್ತೆ. ಕ್ರೋಮಿಯಮು +2 ಇಂದ +3 ಅಂದರೆ D4 ಇಂದ D3 ಆಗ್ತಾ ಇದೆ. ಇಲ್ಲಿ ಆ್ಯಕ್ಟ್ ಆಸ್ ಎ ರೆಡ್ಯೂಸಿಂಗ್ ಏಜೆಂಟ್ ಆಗಿ ಆ್ಯಕ್ಟ್ ಆಗುತ್ತೆ. ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಪಾಯಿಂಟ್ ಬಂದು ಏನಂದರೆ ಜನರಲಿ Cu+1 ಇಸ್ ಮೋರ್ ಸ್ಟೇಬಲ್ ದೆನ್ Cu+2, ಬಟ್ ಇನ್ ಅಕ್ವೇಸ್ ಮೀಡಿಯಮ್ Cu+2 ಇಸ್ ಮೋರ್ ಸ್ಟೇಬಲ್ ದೆನ್ Cu+1 ಬಿಕಾಸ್ ಆಫ್ ದ ಹೈ ಹೈಡ್ರೇಷನ್ ಎನರ್ಜಿ. ಹೈಡ್ರೇಷನ್ ಎನರ್ಜಿ ಬಂದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸೈಜ್ ಆಗಿರುತ್ತೆ. ಸ್ಟೆಬಿಲಿಟಿ ವೈಸ್ ನೋಡಿದರೆ ನಾವು Cu+2 ಇಸ್ ಮೋರ್ ಸ್ಟೇಬಲ್ ದೆನ್ Cu+1 ಆಗಿರುತ್ತೆ. ಇಲ್ಲಿ ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ ಟೇಕ್ ಪ್ಲೇಸ್ ಆಗುತ್ತೆ. ಪ್ಲೀಸ್ ಈ ಒಂದು 2 ಪಾಯಿಂಟ್ ಏನಿದೆಯಲ್ಲ ಇದು ತುಂಬ ಇಂಪಾರ್ಟೆಂಟು. ಇದು ನೀಟಲ್ಲಿ ತುಂಬ ಸತಿ ಕೇಳ್ತಾರೆ. ನೆಕ್ಸ್ಟು ಕಾಂಪೌಂಡ್ ಆಫ್ ಟ್ರಾನ್ಸಿಷನ್ ಎಲಿಮೆಂಟ್ಸು. K2Cr2O7 ಯಾವ ಥರ ಪ್ರಿಪೇರ್ ಮಾಡ್ತಾರೆ ಅಂತ ನೋಡೋಣ.
ನೋಡ್ಬೋದು ನೀವು ಈ ಪ್ರಿಪ್ರೇಷನ್ ಮೆಥಡ್ನ ಕಲ್ತ್ಕೋಬೇಕಾಗತ್ತೆ. 11 -2 ಪ್ಲಸ್ H2O CrO4 -2 ಯೆಲ್ಲೋ ಕಲರ್ ಇರುತ್ತೆ, ಇದು ಆರೆಂಜ್ ಕಲರ್ ಇರುತ್ತೆ. ಕೇಳ್ತಾರೆ ಕ್ವಶನ್ಸ್ನ. ಈ ಒಂದು ಏನಿದೆಯಲ್ಲ ಇಲ್ಲಿ ಬಾಕ್ಸ್ ಹಾಕಿ ಬರ್ದಿದ್ದೀನಲ್ಲ, ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ. NCERTಯಿಂದ ಶಾರ್ಟ್ ಆಗಿ, NCERT ಎಲ್ಲನೂ ಒಂಥರ ಪ್ಯಾರಾಗ್ರಾಫಲ್ಲಿ ಕೊಟ್ಟಿರ್ತಾರೆ, ನಿಮ್ಗೆ ಅದನ್ನು ಓದೋಕ್ಕೆ ಅರ್ಥ ಆಗಲ್ಲ. ಸೊ ಅದಕ್ಕೋಸ್ಕರ ನಾನು ಈ ಥರ ಶಾರ್ಟಾಗಿ ಬರ್ದೀನಿ, ಪಾಯಿಂಟ್ ವೈಸು ಬೇಗ ಅರ್ಥ ಮಾಡ್ಕೋಬೋದು ಅಂತ. ನೋಡ್ಬೋದು ಈ ಥರ ನ್ಯೂಮರಿಕಲ್ಸು ಕೂಡ ಕೇಳೋ ಅಂಥ ಸಾಧ್ಯತೆಗಳಿರುತ್ತೆ. ಈಗ ಹೌ ಮೆನಿ ಮೋಲ್ಸ್ ಆಫ್ ಡೈಕ್ರೋಮೇಟ್ ಅಯೋನ್ ಈಸ್ ರಿಕ್ವೈರ್ಡ್ ಟು ಆಕ್ಸಿಡೈಸ್ 1 mole ಆಫ್ ಫೆರಸ್ ಸಲ್ಫೇಟ್ ಅಂತ ಕೇಳ್ತಾರೆ. ಸೊ ನೀವು ಈ ಥರ ಮಾಡ್ಬೋದು. ಇದನ್ನು ಈ ಥರ ನ್ಯೂಮರಿಕಲ್ಸ್ನ ಯಾವ ಥರ ಈಸಿಯಾಗಿ ಸಾಲ್ವ್ ಮಾಡಬೇಕು ಅಂತ ನಿಮ್ಗೆ ಏನಾದ್ರು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನು ಹೇಳ್ಕೊಡ್ತೀನಿ. ನೋಡ್ಬೋದು ಈ ಸ್ಟ್ರಕ್ಚರ್ಸ್ ಬಗ್ಗೆ ಎಲ್ಲ ಕೇಳ್ತಾರೆ. Cr2O7 -2 ಇದೊಂದು ತುಂಬ ಇಂಪಾರ್ಟೆಂಟು. ಈ ಬ್ರಿಡ್ಜ್ ಆ್ಯಂಗಲ್ ಎಷ್ಟಿರುತ್ತೆ, ಕ್ರೋಮಿಯಂ ಮತ್ತು ಆಕ್ಸಿಜನ್ ಮಧ್ಯೆ ಬಾಂಡ್ ಲೆಂತ್ ಎಷ್ಟಿರುತ್ತೆ, ರೆಸೊನೆನ್ಸ್ ಬಾಂಡ್ ಲೆಂತ್ ಎಷ್ಟಿರುತ್ತೆ, ಹಾಗೆ ಪ್ರಿಪ್ರೇಷನ್ ಆಫ್ CrO5 ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಪೆರಾಕ್ಸೈಡ್ ಲಿಂಕೇಜ್ ಎಷ್ಟೆಷ್ಟಿರುತ್ತೆ ಅನ್ನೋದು ಕೂಡ ಯಾವ ಥರ ಬರ್ಕೋಬೇಕು, ಪೆರಾಕ್ಸೈಡ್ ಲಿಂಕೇಜ್ನ ಕಂಡುಹಿಡಿಯೋದಕ್ಕೆ ಅಂತ ಏನಾದ್ರು ಬೇಕಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ. ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಗೆ ಯಾವ ಥರ ವೀಡಿಯೋಸ್, ಯಾವ ಲೆಸನ್ ಬೇಕು ಅಂತ ನನಗೆ ಹೇಳಿ. KMNO4 ಪ್ರಿಪ್ರೇಷನ್ ಮೆಥಡ್ ಇದು ಒಂದು ಫ್ರಮ್ ಓರಿಂದ, ಲ್ಯಾಬ್ ಮೆಥಡಿಂದ ಮತ್ತು ಕಮರ್ಷಿಯಲ್ ಪ್ರಿಪ್ರೇಷನ್ ಮೆಥಡು, ಇದನ್ನೆಲ್ಲ ಕೂಡ ನೀವು ನೋಡ್ಕೋಬೇಕಾಗತ್ತೆ. KMNO4 ಪೊಟ್ಯಾಷಿಯಂ ಮ್ಯಾಂಗನೇಟ್, ಈ ಪಾಯಿಂಟ್ ಏನಿದೆ ತುಂಬ ಇಂಪಾರ್ಟೆಂಟ್. KMNO4 ಆ್ಯಕ್ಟ್ ಆಸ್ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ದೆನ್ ದ K2Cr2O7. ಇದೇನಿದೆಯಲ್ಲ, ಈಗ KMNO4 ಆ್ಯಸಿಡಿಕ್ಕು, ಬೇಸಿಕ್ಕು ಹಾಗೆ ನ್ಯೂಟ್ರಲ್ ಸ್ಟೇಟಲ್ಲಿ ಯಾವ ಥರ ಆಕ್ಸಿಡೇಷನ್ ಸ್ಟೇಟ್ನ ಇದು ಮಾಡೋಕ್ಕೇನಂದರೆ ಶಾರ್ಟ್ ಟ್ರಿಕ್ ಇದು, BAN 153 ಅಂತ. ಆ್ಯಸಿಡಿಕ್ಕು, ಆಲ್ಕಲೈನು ಹಾಗೂ ನ್ಯೂಟ್ರಲ್ ಮೀಡಿಯಮಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಯಾವ ಥರ ಈಸಿಯಾಗಿ ನಾಪ್ಕ ಇಟ್ಕೋಬೇಕು, ಕನ್ಫ್ಯೂಸ್ ಆಗದಿರೋ ಥರ ಅಂದರೆ ನೋಡಿ. ಬೇಸಿಕ್ ಮೀಡಿಯಮಲ್ಲಿ 1 ಇರುತ್ತೆ, ಆ್ಯಸಿಡಿಕ್ ಮೀಡಿಯಮಲ್ಲಿ 5 ಇರುತ್ತೆ, ನ್ಯೂಟ್ರಲ್ ಮೀಡಿಯಮಲ್ಲಿ 3 ಇರುತ್ತೆ. BAN 153 ಈ ಒಂದು ಕೋಡ್ನ ನಾಪ್ಕ ಇಟ್ಕೊಂಡ್ರೆ ಸಾಕು. ಮತ್ತು ಇಲ್ಲಿ ನೋಡ್ಕೋಬೋದು ಈ ಒಂದು ಆ್ಯಸಿಡಿಕ್ ಮೀಡಿಯಮಲ್ಲಿ ಈ ಎಲಿಮೆಂಟು ಯಾವ್ಯಾವ ಥರ ಚೇಂಜ್ ಆಗುತ್ತೆ ಅಂತ. ಆಕ್ಸಿಡೇಷನ್ ಸ್ಟೇಟು Fe+2 ಇದ್ದಿದ್ದು Fe+3 ಆಗುತ್ತೆ, Sn+2 ಇದು Sn+4 ಆಗುತ್ತೆ. ಹೀಗೆ ನೋಡ್ಕೊಳ್ಳಿ. ನಾನು ನಿಮಗೆ ವೀಡಿಯೋದಲ್ಲಿ ಶಾರ್ಟಾಗಿ ಹೇಳ್ಕೊಡ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ಡೀಟೇಲ್ಡ್ ವೀಡಿಯೋ ಬೇಕಂದರೆ ಹೇಳಿ, ನಾನು ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದರೆ. ಹಾಗೆ ಇದ್ರ PDF ಏನಾದ್ರು ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಅಟ್ಯಾಚ್ ಮಾಡಿದ್ದೀನಿ, ಪ್ಲೀಸ್ ಹೋಗಿ ಚೆಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಕನ್ನಡದವ್ರಿಗೆ. ನೋಡ್ಬೋದು MnO4 -2ಗೂ MnO4 -1ಗೂ ಅಂದರೆ +6 +7 ಆಕ್ಸಿಡೇಷನ್ ಸ್ಟೇಟ್ ಏನಿದೆಯಲ್ಲ, ಇದ್ರ ಡಿಫ್ರೆನ್ಸ್, ಈ ಒಂದು ಸ್ಟ್ರಕ್ಚರ್ ಇದ್ರದ್ದು ಸ್ಟ್ರಕ್ಚರು ಅದು ಡಿಫ್ರೆನ್ಸ್ ಬರ್ದೀನಿ. ಮತ್ತು ಈಗ ಲಾಸ್ಟ್ ಪಾಯಿಂಟ್ ನೋಡಿ, ಇಷ್ಟನ್ನ ಹಿಂಗೆ ಡೀಟೇಲಾಗಿ ಬರ್ಕೊಬಿಟ್ರೆ ಈಸಿ ಆಗುತ್ತೆ. CrO4 -2ಗೆ, CrO2O7ಗೆ, MnO4ಗೆ, MnO4 ಇಲ್ಲಿ ನೋಡಿ ಈ ಆಕ್ಸಿಡೇಷನ್ ಸ್ಟೇಟ್ ಬೇರೆ, ಈ ಆಕ್ಸಿಡೇಷನ್ ಸ್ಟೇಟ್ ಬೇರೆ, ಅದ್ರದ್ದು ಡಿಸ್ಕ್ರಿಪ್ಷನ್ ಬರ್ದೀನಿ, ಅದು ಯಾವ ಕಲರ್ ಇರುತ್ತೆ. ಇದು ನಾಪ್ಕ ಇಟ್ಕೋಬೇಕು, ಯಾಕಂದರೆ ಕ್ವಶನ್ಸ್ ಕೇಳೋಂಥ ಸಾಧ್ಯತೆಗಳಿದ್ರಿಂದ ತುಂಬಾ ಇದೆ. ಇದು ಇಂಪಾರ್ಟೆಂಟು. 6 MnO ಡಬಲ್ ಬಾಂಡ್ ಪ್ರೆಸೆಂಟ್ ಇರುತ್ತೆ, 2 MnO ಸಿಂಗಲ್ ಬಾಂಡ್ ಪ್ರೆಸೆಂಟ್ ಆಗಿರುತ್ತೆ. ಇದನ್ನು ಡೈರೆಕ್ಟಾಗಿ ಕ್ವಶನ್ಸ್ ಕೇಳುವಂಥ ಸಾಧ್ಯತೆಗಳು ತುಂಬ ಇದೆ. ಸೊ ನಿಮಗೆ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇದೇ ಥರ ಯಾವ್ಯಾವ ವೀಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಯಾವ್ಯಾವ ಲೆಸನ್ದು PDF ಬೇಕು ಅಂತಲೂ ಹೇಳಿ. ಇದೇ ಥರ ಕೆಮಿಸ್ಟ್ರಿ, ಫಿಸಿಕ್ಸ್, ಬಯಾಲಜಿ ಹಾಗೂ ಇದೇ ಥರ ಬೇರೆ ಬೇರೆ ಲೆಸನ್ದು ಶಾರ್ಟ್ ನೋಟ್ಸ್, NCERTದು ಮೈಂಡ್ ಮ್ಯಾಪ್ಸ್ ಏನಾದ್ರು ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದನ್ನು ಮಾಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್